ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನೋಡಿ, ಈಗಾಗಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ 2024ರಲ್ಲಿ ಕರ್ನಾಟಕ ಸರ್ಕಾರ ಹೊರಡಿಸಿರುವ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರ ಅಧಿಸೂಚನೆಗೆ ಸಂಬಂಧಿಸಿದ ಒಂದು PDO, KS ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಆಫ್ಲೈನ್ ತರಗತಿಗಳು ಸ್ಟಾರ್ಟ್ ಆಗಿದೆ. ನೋಡಿ, ಆಫ್ಲೈನ್ ತರಗತಿಗಳಿಗೆ ಬರೋಕ್ಕಾಗದೇ ಇರೋರಿಗೆ PDO, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಲ್ಯಾಂಡ್ ಸರ್ವೆ ಮತ್ತು ಬೀಟ್ ಫಾರೆಸ್ಟರ್ಗೆ ಆನ್ಲೈನ್ ತರಗತಿಗಳು ಸಹ ಅವೈಲೇಬಲ್ ಇದೆ. ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತಕ್ಕಂತಹ ಒಂದು ಆ್ಯಪನ್ನು ಮೊಬೈಲ್ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಅಂತ, ಅಲ್ಲಿ ನಿಮಗೆ ಈ ಎಲ್ಲ ವಿವಿಧ ಕೋರ್ಸ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಲ್ಯಾಂಡ್ ಸರ್ವೆ ಇರ್ಬೋದು, ಬೀಟ್ ಫಾರೆಸ್ಟರ್ ಇರ್ಬೋದು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು, ಹಾಗೆ ಇನ್ನು 2 ಡೇಸಲ್ಲಿ ಅಂದರೆ PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಬಗ್ಗೆಯೂ ಸಹ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ಅದಷ್ಟೇ ಅಲ್ಲದೆ ಲ್ಯಾಂಡ್ ಸರ್ವೆ ಮತ್ತು ಬೀಟ್ ಫಾರೆಸ್ಟರಿಗೆ ಸಪ್ರೇಟಾಗಿ ಮ್ಯಾಥಮೆಟಿಕ್ಸ್ ವಿಡಿಯೋಗಳನ್ನು ಸಹ ನೀವು ತೊಗೋಬೋದು. TET ವಿಡಿಯೋಗಳಿದೆ. ಇದೆಲ್ಲದನ್ನು ಸಹ ನಮ್ಮ ಆ್ಯಪಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕದಲ್ಲಿ ಈಗ KS, PDO ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಮುಂತಾದ ಹುದ್ದೆಗಳಿಗೆ ಆಫ್ಲೈನ್ ತರಗತಿಗಳಲ್ಲಿ ನಡೀತಾ ಇದೆ. ಅದಕ್ಕೂ ಸಹ ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. 9071673831 or 32ಗೆ ಕರೆ ಮಾಡಿದರೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ. ಆನ್ಲೈನ್ ಮತ್ತು ಆಫ್ಲೈನ್ ಬಗ್ಗೆ ವಿವರವಾದ ಮಾಹಿತಿ ನಿಮಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಈಗ ನೋಟಿಫಿಕೇಷನ್ ಆಗಿರ್ತಕ್ಕಂಥ ಎಕ್ಸಾಮ್ಗಳನ್ನು ಕುರಿತು ಕೆಲವು ಇತಿಹಾಸದ ಪ್ರಶ್ನೆಗಳು ಹಿಂದೆ ಎಕ್ಸಾಮ್ಗಳಲ್ಲಿ ಹೇಗೆ ಬಂದಿದೆ ಮತ್ತು ಮುಂದಿನ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಗಳು ಹೇಗೆ ಬರ್ಬೋದು, ಅದರ ಆಧಾರವಾಗಿ ನಾವು ಆ ಪ್ರಶ್ನೆಗಳನ್ನು ಹೇಗೆ ಓದ್ಬೋದು ಅನ್ನೋದನ್ನು ವಿಶೇಷವಾಗಿ ನಾನಿವತ್ತು ಮಾತಾಡ್ತಾ ಹೋಗ್ತೇನೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ. ನೋಡಿ, ಒಂದು ಸಿಂಪಲ್ಗಿರೋ ಕ್ವಶನ್ಸನ್ನು ಮತ್ತೆ ಯಾವ್ಯಾವ ರೀತಿಯಲ್ಲಿ ಕೇಳ್ಬೋದು ಅಂತಕ್ಕಂಥದ್ದು. ಏನ್ಷಿಯಂಟ್ ಕರ್ನಾಟಕನ್ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇದೆ. ಬಾದಾಮಿ ಚಾಲುಕ್ಯರ ಆಡಳಿತ ಅವಧಿ ಕಾಲ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಕ್ರಿಸ್ತ ಶಕಕ್ಕೆ ಈಗ ನಾವು ಸಾಮಾನ್ಯ ಶಕ ಅಂತ ಕರಿತೀವಿ. 500ರಿಂದ 550 ಸಾಮಾನ್ಯ ಶಕ, 550ರಿಂದ ಈಗ ನಾವು 650 ಕ್ರಿಸ್ತ ಶಕ ಸಾಮಾನ್ಯ ಶಕ, 543ರಿಂದ 757 ಇದೆ, ಹಾಗೆ 545ರಿಂದ 700. ಹಾಗಾದರೆ ರೈಟ್ ಆನ್ಸರ್ ಯಾವುದು ಅಂತಕ್ಕಂಥದ್ದು ನಾವೀಗ ಗೆಸ್ ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ ರೈಟ್ ಆನ್ಸರ್ ಯಾವುದು ಅಂದರೆ 543ರಿಂದ 757. ಲೈಕ್ ದಿಸ್. ಇದು ಮೇಲೆ ಪ್ರಶ್ನೆಗಳನ್ನು ಏನು ಕೇಳ್ಬೋದು ನೋಡಿ ಡಿಯರ್ ಫ್ರೆಂಡ್ಸ್. ಈಗ ಪ್ರಾಚೀನ ಕರ್ನಾಟಕ ಇತಿಹಾಸವನ್ನು ಅಧ್ಯಯನ ಮಾಡಿರ್ತಕ್ಕಂಥ 8 ಯೂನಿಟ್ಗಳಲ್ಲಿ ಮೇಜರಾಗಿ ನಮಗೆ ಫಸ್ಟು ಈ ಶಾತವಾಹನರು ಏನಿದ್ದಾರೆ, ಈ ಶಾತವಾಹನರಿಗೆ ಸಂಬಂಧಿಸಿದಂಥ ಕಾಲ ಗೊತ್ತಿರಬೇಕು. ಇದೊಂದು ಕ್ರಿಸ್ತಪೂರ್ವದಲ್ಲಿ ಅಥವಾ ಸಾಮಾನ್ಯ ಶಕಪೂರ್ವದಲ್ಲಿ ಬರುತ್ತೆ. ನೋಡಿ, 235 ಈ ಸಾಮಾನ್ಯ ಶಕಪೂರ್ವದಿಂದ ಏನು 225 ಸಾಮಾನ್ಯ ಶಕದವರೆಗೆ ಆಳ್ವಿಕೆ ಮಾಡಿದಂತಹ ಒಂದು ಡ್ಯೂರಿಯೇಷನ್ ಯಾವುದು ಅಂದರೆ ಶಾತವಾಹನರು. ಈಗ ನಮಗೆ ಶಾತವಾಹನರು, ಕದಂಬರು, ಗಂಗರು ಮತ್ತು ಬಾದಾಮಿ ಚಾಲುಕ್ಯರು ಮೇಲಿನ ಇಂದಿನ ಅಂಶಗಳ ಬಗ್ಗೆ ಗೊತ್ತಾದರೆ ಮುಂದಿನ ಅಂಶಗಳ ಬಗ್ಗೆಯೂ ಸಹ ನಮಗೆ ಮಾಹಿತಿ ಬೇಕಾಗುತ್ತೆ, ಅಥವಾ ಯಾವ ರೀತಿ ಮಾಹಿತಿ ಇದೆ ಅಂತಕ್ಕಂಥದ್ದು ನಮಗೆ ಬೇಕು. ನೋಡಿ, ಶಾತವಾಹನ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಸಿಮುಕೆ ಇರ್ಬೋದು, ಅದಕ್ಕೆ ಸಂಬಂಧಿಸಿದಂತಹ ಪ್ರತಿಷ್ಠಾನ ಅಥವಾ ಪೈಠಾನ್ ಅದರ ರಾಜಧಾನಿಗೆ ಸಂಬಂಧಿಸಿದಂತೆ ನೋಡಿದ್ರೆ. ಹಾಗಾದರೆ ಈ ಕದಂಬರ ಆಡಳಿತ ಅವಧಿ ಯಾವುದು ಅಂತಕ್ಕಂಥದ್ದು ನಿಮಗೆ ಕೇಳಿದರೆ, ನೋಡಿ ಇವರು 345 ಈ ಸಾಮಾನ್ಯ ಶಕ ಪೂರ್ವ ಅಂದರೆ ಸಾಮಾನ್ಯ ಶಕದಿಂದ 580ರವರೆಗೆ ಈ ಒಂದು ಸಾಮಾನ್ಯ ಶಕದವರೆಗೆ ಆಳ್ವಿಕೆ ಮಾಡಿದ್ರು. ಇವರು ಮಾತ್ರ BCಯಲ್ಲಿದ್ದರು, ಅಂದರೆ ಬಿಫೋರ್ ಕ್ರಿಸ್ಟಲ್ ಇದ್ದರು. ಇದು ಕದಂಬರ ಒಂದು ಡ್ಯೂರಿಯೇಷನ್. ಹಾಗೆ ನಮಗೆ ಈ ಗಂಗರಿಗೆ ಸಂಬಂಧಿಸಿದಂತೆ, ಗಂಗರ ಆಳ್ವಿಕೆಗೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳೋದಾದರೆ ಇವರು ಸಹ ನಮಗೆ 350ರಿಂದ ಅಪ್ರಾಕ್ಸಿಮೇಟ್ಲಿ 350, ಸುಮಾರು 350ರಿಂದ ಸಾಮಾನ್ಯ ಶಕ 350ರಿಂದ 1004ರವರೆಗೆ ಸಾಮಾನ್ಯ ಶಕದವರೆಗೆ ಗಂಗರು ಇದ್ದರು. ಹಾಗಾದರೆ ಇಲ್ಲಿ ನಾವೀಗ ಈ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳೋದಾದರೆ ನೋಡಿ, ಇಲ್ಲಿ 543ರಿಂದ ಸಾಮಾನ್ಯ ಶಕದಿಂದ ಎಲ್ಲಿವರೆಗೆ 757ರವರೆಗೆ ಇವರಿದ್ದರು ಸಾಮಾನ್ಯ ಶಕದವರೆಗೆ. ಸಾಮಾನ್ಯ ಶಕಪೂರ್ವ ಅಂದರೆ ಬಿಫೋರ್ ಕಾಮನ್ ಇರಾ ಅಂತ, ಸಾಮಾನ್ಯ ಶಕ ಅಂದರೆ ಇಂಗ್ಲೀಷಲ್ಲಿ ಕಾಮನ್ ಇರಾ ಅಂತ ಕರಿತೀವಿ. ನಾವೀಗ AD ಅನ್ನು ಡೊಮಿನಿಗೆ ಬದಲಾಗಿ ಕಾಮನ್ ಇರಾ ಬಳಸ್ತೀವಿ.
ಹಾಗೆ BC ಬಿಫೋರ್ ಕ್ರಿಸ್ಟ್ಗೆ ಬದಲಾಗಿ ಸಾಮಾನ್ಯ ಶಕಪೂರ್ವ ಅಂತಕ್ಕಂಥದ್ದು ಬಿಫೋರ್ ಕಾಮನಿರವನ್ನು ಬಳಸ್ತಾ ಇದ್ದೀವಿ. ಎಸ್, ಹಾಗಾದರೆ ಬಾದಾಮಿ ಚಾಲುಕ್ಯರ ಒಬ್ಬ ಸ್ಥಾಪಕನಾದಂತಹ ಈ ಜಯಸಿಂಹ ಏನಿದ್ದಾನೆ ಇವನ ಬಗ್ಗೆನೂ ಹೆಚ್ಚಿನ ಮಾಹಿತಿ ಬರ್ಬೋದು. ಹಾಗೆ ಮತ್ತೆ ಕೇಳಿದರೆ ನಮಗೆ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರಿದ್ದಾನೆ ಈ ಎರಡನೇ ತೈಲಪನ ಬಗ್ಗೆ ಪ್ರಶ್ನೆ ಮತ್ತೆ ಬರ್ಬೋದು. ಹಾಗೆ ಈ ಕಲ್ಯಾಣಿ ಕಲಚೂರಿಗಳ ಸ್ಥಾಪಕ ಯಾರಿದ್ದಾನೆ ಈ ಎರಡನೇ ಜೋಗಮನ ಬಗ್ಗೆ ಪ್ರಶ್ನೆ ಸಹ ಬರ್ಬೋದು. ನೋಡಿ, ಬಾದಾಮಿ ಚಾಲುಕ್ಯರಿಗೆ ಸಂಬಂಧಿಸಿದಂತೆ ಜಯಸಿಂಹ, ಬಲಮುಖ ವರಹ ಇವ್ರದ್ದು ಸಹ ವರಕ, ಇವ್ರದ್ದು ಸಹ ನಂದಿ ಒಂದು ಲಾಂಛನವಾಗಿತ್ತು ಅಂತ. ಹಾಗಾದರೆ ನಮಗೆ ರೈಟ್ ಆನ್ಸರ್ ಗೊತ್ತಾಗ್ತಾ ಇದೆ. ಅಲ್ಲಿ ವಿಶೇಷವಾಗಿ ಗಂಗರು ಮತ್ತು ಶಾತವಾಹನರು, ಕದಂಬರು, ಬಾದಾಮಿ ಚಾಲುಕ್ಯರ ಕಾಲದ ಬಗ್ಗೆ ನಾವು ಮಾತಾಡಿದ್ವಿ. ಎಸ್, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮತ್ತು ಇದನ್ನು ಕುರಿತು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತಲೂ ಸಹ ನಮಗೆ ಪ್ರಶ್ನೆಗಳು ಬರ್ಬೋದು. ಅದು ಏನು ಶಾತವಾಹನ, ಕದಂಬ, ಗಂಗಾ, ಬಾದಾಮಿ ಚಾಲುಕ್ಯರು, ನೆಕ್ಸ್ಟ್ ರಾಷ್ಟ್ರಕೂಟರ ಬಗ್ಗೆ ಕೇಳ್ಬೋದು, ನೆಕ್ಸ್ಟ್ ಕಲ್ಯಾಣಿ ಚಾಲುಕ್ಯರು, ಕಲ್ಯಾಣಿ ಕಲಚೂರಿಗಳು ಮತ್ತು ಹೊಯ್ಸಳರ ಬಗ್ಗೆಯೂ ಸಹ ಪ್ರಶ್ನೆಗಳು ಬರ್ಬೋದು. ಈ ರೀತಿಯಾದಂಥ ಕಾಲಘಟ್ಟವನ್ನು ನೀವೇನು ಮಾಡಬೇಕು, ಯೋಚನೆ ಮಾಡಿ ನೆನ್ಪಿಟ್ಕೋಬೇಕು. ಮತ್ತು ಮೇಜರಾಗಿ ಮಿಡಿವಲ್ ಹಿಸ್ಟ್ರಿಯಲ್ಲಿ 1336 ವಿಜಯನಗರ ಡೈನೆಸ್ಟಿ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದರೂ ಸಹ ನಿಮಗೆ ಕೇಳ್ತಾ ಹೋಗ್ಬೋದು. ನೆಕ್ಸ್ಟು ಇದಾದಮೇಲೆ ನಿಮಗೆ 1347 ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ರ ಬಗ್ಗೆ ಕೇಳ್ಬೋದು. 1399 ಮೈಸೂರು ಒಡೆಯರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ರ ಬಗ್ಗೆಯೂ ಸಹ ನಿಮಗೆ ಪ್ರಶ್ನೆಗಳು ವಿವಿಧ ರೀತಿಯಲ್ಲಿ ಕರ್ನಾಟಕ ಹಿಸ್ಟ್ರಿಯಲ್ಲಿ ಬರ್ಬೋದು, ಅದು ಕಾಲಗಳಿಗೆ ಸಂಬಂಧಿಸಿದಂತೆ. ಹೆಚ್ಚಾಗಾದರೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು ಸ್ನೇಹಿತರೆ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಗ್ರಂಥಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ನೋಡಿ, ಬುದ್ಧ ಚರಿತೆ, ನವಶೇಷಾಂಕ ಚರಿತ, ವಿಕ್ರಮಾಂಕ ದೇವಚರಿತ, ಹರ್ಷಚರಿತ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದೇನೆ. ಇದನ್ನು ಕ್ರೊನಾಲಜಿಕಲ್ ಆರ್ಡರ್ ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಲೈಕ್ ದಿಸ್ ಬುದ್ಧ ಚರಿತೆ ಅಂತಕ್ಕಂಥದ್ದು ಎಷ್ಟನೇ ಶತಮಾನಗಳ ಬಗ್ಗೆ ನಮಗೆ ಈಗ ಐಡಿಯಾ ಇರಬೇಕು. ನೋಡಿ, ಬುದ್ಧ ಚರಿತೆಯನ್ನು ಬರೆದಂಥವ್ನು ಯಾರು ಅಂದರೆ ಈ ಒಂದು ಅಶ್ವಘೋಷ ಏನಿದ್ದಾನೆ, ಈ ಅಶ್ವಘೋಷ ಬುದ್ಧ ಚರಿತೆಯನ್ನು ಬರೀತಾನೆ. ಅಶ್ವಘೋಷ ಯಾರ ಆಸ್ಥಾನದಲ್ಲಿದ್ದ? ಕಾನಿಷ್ಕನ ಆಸ್ಥಾನದಲ್ಲಿದ್ದಂಥ ಅಶ್ವಘೋಷ. ಈ ಕಾನಿಷ್ಕ ಆಸ್ಥಾನ ಎಷ್ಟು ಅಂದರೆ 78 ಶಕ ವರ್ಷ ಅಂತ ಕರಿತೀವಲ್ವಾ. ಹಾಗಾದರೆ 1ನೇ ಶತಮಾನ ಮತ್ತು 2ನೇ ಶತಮಾನದಲ್ಲಿದ್ದಂಥವನು ಯಾರು ಅಂದರೆ ಈ ಅಶ್ವಘೋಷ, ಈ ಬುದ್ಧ ಚರಿತೆ. ನೋಡಿ, ಈ ಒಂದು ಆಪ್ಷನ್ಸಿಗೆ ಒಂದು ಎಲ್ಲಾದರೂ ಇದೆಯಾ? ಒಂದು 4 ಕಡೆನೂ ಇದೆ ಒಂದು. ನೆಕ್ಸ್ಟು ಹಾಗಾದರೆ ಫಸ್ಟ್ ಈ 4 ಸ್ಟಡಿ ಮಾಡ್ಕೊಂಬೋಣ. ಈ ನವಶೇಷಾಂಕ ಚರಿತೆ ಅಂತಕ್ಕಂತಹ ಒಂದು ಪುಸ್ತಕವನ್ನು ಬರೆದಂಥವನು ಯಾರು ಅಂದರೆ ಈ ಒಂದು ಪದ್ಮಗುಪ್ತ ಅಂತಕ್ಕಂಥವನು ಬರೀತಾನೆ. ಇದು ರಚನೆ ಆಗಿದ್ದು 10ನೇ ಮತ್ತು ಇದು 11ನೇ ಶತಮಾನದಲ್ಲಿ ರಚನೆ ಆಯಿತು. 10ನೇ ಮತ್ತು 11ನೇ ಶತಮಾನದಲ್ಲಿ ಇದು ರಚನೆ ಆಯಿತು. ಹಾಗಾದರೆ ನಿಮಗೆ ವಿಕ್ರಮಾಂಕ ದೇವಚರಿತೆ ಅಂತಕ್ಕಂಥದ್ದು ಯಾರು ಬರೆದಿದ್ದು? ನೋಡಿ, ಕಾಶ್ಮೀರ ಕವಿ ಕಲ್ಲಣ್ಣನ ಒಂದು ಸಹೋದರನಾದಂತಹ ಈ ಬಿಲ್ಲಣ ಏನಿದ್ದಾನೆ ಇವನು ವಿಕ್ರಮಾಂಕ ದೇವಚರಿತೆಯನ್ನು ಬರೀತಾನೆ. ಇವನು ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದಂಥವನು ಈ ಬಿಲ್ಲಣ. ಹಾಗಾದರೆ ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಒಂದು ಏನು ವಿಕ್ರಮಶಕೆ ಸ್ಟಾರ್ಟ್ ಆಗಿದ್ದು 1076 ಅಂದರೆ 11ನೇ ಶತಮಾನ. 11ನೇ ಶತಮಾನ. ನೆಕ್ಸ್ಟ್ ಹಾಗಾದರೆ ಹರ್ಷಚರಿತೆ ಅಂತ ಇದೆ. ಬುದ್ಧ ಚರಿತೆ, ನವಶೇಷಾಂಕ ಚರಿತೆ, ವಿಕ್ರಮಾಂಕ ದೇವಚರಿತೆ, ಬಿಲ್ಲಣ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ. ಹರ್ಷಚರಿತೆಯನ್ನು ಬರೆದಂತಕ್ಕಂತಹ ಈ ಒಂದು ಬಾಣಭಟ್ಟ ಏನಿದ್ದಾನೆ, ಬಾಣಭಟ್ಟ ಈತ ಹರ್ಷವರ್ಧನ ಆಸ್ಥಾನದಲ್ಲಿದ್ದ. 606 ಹರ್ಷ ಪಟ್ಟಾಭಿಷೇಕಕ್ಕೆ ಬಂದಿದ್ದು. ಹಾಗಾದರೆ ಈ ಕೃತಿಯ ಕಾಲ ಎಷ್ಟು ಅಂದರೆ 7ನೇ ಶತಮಾನ. 7ನೇ ಶತಮಾನ, 11ನೇ ಶತಮಾನ, 10, 11ನೇ ಶತಮಾನ, 1ನೇ ಶತಮಾನ. ಹಾಗಾದರೆ ನಮಗೆ ಇಲ್ಲಿ 4ನೇದು ಅಂದರೆ ಈ 7ನೇ ಶತಮಾನ. 1ನೇ ಶತಮಾನ ಆದಮೇಲೆ 7ನೇ ಶತಮಾನ ಕಾಲಕ್ರಮ. 2ನೇದು ಎಲ್ಲಿ ಬರುತ್ತೆ? 7ನೇ ಶತಮಾನ ಅಂದರೆ ಇಲ್ಲಿ ಬರುತ್ತೆ 4ನೇದು. ಹಾಗಾದರೆ 3ನೇದಾಗಿ ಕಾಲಾನುಕ್ರಮವಾಗಿ ಬರಿತಾ ಹೋಗೋದಾದರೆ ಈ 10ನೇ ಶತಮಾನದ 3ನೇ ಕೃತಿ ಆದಂಥದ್ದು ಎಲ್ಲಿ ಬರುತ್ತೆ? 2ನೇದು ನವಶೇಷಾಂಕ ಚರಿತೆ ಅನ್ನೋದು ಇಲ್ಲಿ ಬರುತ್ತೆ. ಹಾಗಾದರೆ 12ನೇ ಶತಮಾನ ಕೊನೆಯದಾಗಿ ಬಂದಂಥದ್ದು ವಿಕ್ರಮಾಂಕ ದೇವಚರಿತೆ ಬಿಲ್ಲಣ ಬರೆದದ್ದು ಎಲ್ಲಿ ಬರುತ್ತೆ ಸ್ನೇಹಿತರೆ? ಇಲ್ಲಿ ಬರುತ್ತೆ. ಹಾಗಾದರೆ ಈ ಆಪ್ಷನ್ಸ್ ರೈಟ್ ಆಗಿದೆ. ಮತ್ತು ಇವಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ವಿಧಾನದಲ್ಲೂ ಸಹ ಕೃತಿಗಳನ್ನು ಕಾಲಾನುಕ್ರಮವಾಗಿ ಕೇಳ್ಬೋದು. ಈ ರೀತಿಯಾದಂಥ ಪ್ರಶ್ನೆಗಳು ಇತ್ತೀಚೆಗೆ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
ಎಸ್, ಹಾಗಾದರೆ ನಮಗೆ ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಗೊತ್ತಾಯಿತು ಸ್ನೇಹಿತರೆ. ನೆಕ್ಸ್ಟ್ ಇದಾದಮೇಲೆ ನಾವು ಮತ್ತೆ ಏನು ಸ್ಟಡಿ ಮಾಡ್ಬೋದು ಅಂತಕ್ಕಂಥದ್ದು ನೋಡಿದರೆ, ಕರ್ನಾಟಕದಲ್ಲಿ ಅತ್ಯಂತ ಪುರಾತನ ಸಂಸ್ಕೃತ ಶಾಸನ ಯಾವುದು? ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ನಿಮಗೆಲ್ಲ ಗೊತ್ತಿದೆ ತಾಳಗುಂದ ಶಾಸನದ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತಕ್ಕಂಥದ್ದು. ನೋಡಿ, ತಾಳಗುಂದ ಶಾಸನ ಅಂತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯ ಒಂದು ಶಿಕಾರಿಪುರ ಅಂತಕ್ಕಂತಹ ತಾಲೂಕಿನಲ್ಲಿರ್ತಕ್ಕಂಥದ್ದು ತಾಳಗುಂದ ಶಾಸನ. ಆ ತಾಳಗುಂದ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕರ್ನಾಟಕದ ಮೊದಲ ಪ್ರಾಚೀನ ದೇವಾಲಯವಾದಂತಹ ಈ ಪ್ರಣವೇಶ್ವರ ದೇವಾಲಯ ಇದೆ ಅಂತ. ಈ ಪ್ರಣವೇಶ್ವರ ಮುಂಭಾಗದಲ್ಲಿರ್ತಕ್ಕಂತಹ ಒಂದು ಸ್ತಂಭ ಶಾಸನ, ಪಿಲ್ಲರ್ ಎಡಿಕ್ಟ್ಸ್ ಏನಿದೆ, ಇದೇ ಈ ತಾಳಗುಂದ ಶಾಸನ. ಈ ಪಿಲ್ಲರ್ ಎಡಿಕ್ಟ್, ಈ ತಾಳಗುಂದ ಶಾಸನದ ಮೇಲೆ ಏನು ಮಾಡಿದ್ದಾರೆ, ಈ ಸಂಸ್ಕೃತದಲ್ಲಿ ಏನು ಮಾಡಿದ್ದಾರೆ, ಬರೆದಿದ್ದಾರೆ. ಇದನ್ನು ಈ ಕವಿ ಕುಬ್ಜ ಅಂತಕ್ಕಂಥವನು ಏನು ಮಾಡಿದ್ದಾನೆ, ಇದನ್ನು ಕೆತ್ತನೆ ಮಾಡಿದ್ದಾನೆ. ಇದು ಕಾಕುತ್ಸವರ್ಮನ ಕಾಲದಲ್ಲಾಯಿತು. ಇದು 450 ಸಾಮಾನ್ಯ ಶಕದಲ್ಲಿ ಆಯಿತು ಅಂತಕ್ಕಂಥದ್ದು. ಯಾಕೆಂದರೆ ಈ ತಾಳಗುಂದ ಯಾಕೆ ವಿಶೇಷ ಅಂದರೆ, ಈ ತಾಳಗುಂದ ಶಾಸನದಲ್ಲಿ ಮಯೂರ ವರ್ಮ ಅಂತಕ್ಕಂಥದ್ದು ಅಥವಾ ಕಾಕುತ್ಸವರ್ಮನನ್ನು ಕದಂಬ ಕುಟುಂಬ ಕುಲಭೂಷಣ ಅಂತ ಕರೆದಿರ್ತಕ್ಕಂಥದ್ದು ಈ ತಾಳಗುಂದ ಶಾಸನದಲ್ಲಿ. ಕನ್ನಡದ ಮೊದಲ ದೊರೆಯಾದಂತಹ ಮಯೂರ ವರ್ಮ ಹುಟ್ಟಿದ್ದು ತಾಳಗುಂದದಲ್ಲಿ. ಕರ್ನಾಟಕದ ಮೊದಲ ಒಂದು ಮದರಸ ಶಾಲೆ ಸ್ಟಾರ್ಟ್ ಆಗಿದ್ದು ತಾಳಗುಂದದಲ್ಲಿ. ಹಾಗೆ ತಾಳಗುಂದದಲ್ಲಿ ಒಂದು ಕೆರೆಯೂ ಸಹ ನಿರ್ಮಾಣ ಆಗುತ್ತೆ. ಹಾಗೆ ಸಂಸ್ಕೃತ ಶಾಸನವೂ ಸಹ ನಿರ್ಮಾಣ ಆಗುತ್ತೆ ತಾಳಗುಂದದಲ್ಲಿ. ಹಾಗಾದರೆ ರೈಟ್ ಆನ್ಸರ್ ತಾಳಗುಂದ. ಏಕೆಂದರೆ ಇದಕ್ಕಿಂತ ಮುಂಚೆ ಆದಂಥ ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನ ಏನಿದೆ, ಮಯೂರ ವರ್ಮನ ಕಾಲದಲ್ಲಾದಂಥ ಚಂದ್ರವಳ್ಳಿ ಶಾಸನ, ಈ ಶಾಸನ 350 ಸುಮಾರಿಗೆ ಆಗಿದ್ದರೂ ಸಹ ಈ ಶಾಸನ ಏನಿದೆ ಬ್ರಾಹ್ಮಿ ಲಿಪಿಯಲ್ಲಿದೆ, ಪ್ರಾಕೃತ ಭಾಷೆಯಲ್ಲಿದೆ ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನ. ಹಾಗಾಗಿ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂದರೆ ತಾಳಗುಂದ ಶಾಸನ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವೀಗ ಹಲ್ಮಿಡಿ ಶಾಸನದ ಬಗ್ಗೆ ನೋಡೋದಾದರೆ, ನೋಡಿ ಹಲ್ಮಿಡಿ ಶಾಸನ ಇದೆ ಅಂತಕ್ಕಂಥದ್ದೇ ನಮಗೆ ಗೊತ್ತಿರಲಿಲ್ಲ. 1936 ಈ ಒಂದು MH ಕೃಷ್ಣ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಇದನ್ನು ಪತ್ತೆ ಹಚ್ತಾರೆ. ನೋಡಿ, ಹಲ್ಮಿಡಿ ಶಾಸನ ಕರ್ನಾಟಕದ ಮೊದಲ ಕನ್ನಡದ ಶಾಸನ. ಈ ಭಾಗವಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಶಾಸನ. ಇಲ್ಲಿ ಒಂದು ಕರ್ನಾಟಕ ಅಥವಾ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು, ಹಲ್ಮಿಡಿ ಶಾಸನದ ಒಂದು ಏನು ಮೇಲ್ಭಾಗದಲ್ಲಿ ಒಂದು ಸುದರ್ಶನ ಚಕ್ರವಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಸುದರ್ಶನ ಚಕ್ರವಿದೆ. ನೋಡಿ, ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಸಹ 450ರಲ್ಲಿ ಆಯಿತು. ಇದೊಂದು ದಾನ ಶಾಸನ, ಬಳುವಳಿಯಾಗಿ ನೀಡಿದಂಥ ಗಿಫ್ಟೆಡ್ ಇನ್ಸ್ಕ್ರಿಪ್ಷನ್ ಅಂತ ಗೊತ್ತಿರಬೇಕು. ಈ ಒಂದು ಶಾಸನ ಏನಿದೆ ಹಲ್ಮಿಡಿ ಶಾಸನ, ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕಲ್ಲಿರ್ತಕ್ಕಂಥ ಒಂದು ಶಾಸನ. ಇದು ಬೆಂಗಳೂರು ಮ್ಯೂಸಿಯಮಲ್ಲಿ ಪ್ರೆಸೆಂಟ್ ಆಗಿದೆ ಅಂತಕ್ಕಂಥದ್ದು. ಈ ಶಾಸನವು ಸಹ ಕಾಕುತ್ಸವರ್ಮನ ಕಾಲದಲ್ಲೇ ಆಯಿತು. ಕವಿ ಕುಬ್ಜನಿಂದಲೂ ಸಹ ಇದು ನಿರ್ಮಾಣ ಆಯಿತು. ಇದು ನಿರ್ಮಾಣ ಆಗಿದ್ದು ಅಂತ ಹೇಳ್ತಾರೆ. ಇದು 17 ಸಾಲುಗಳನ್ನು ಒಳಗೊಂಡಿದೆ. ಅದರಲ್ಲಿ 1 ಸಾಲು ಸಂಸ್ಕೃತದಲ್ಲಿದೆ, 16 ಸಾಲು ಕನ್ನಡದಲ್ಲಿದೆ. ಕನ್ನಡದಲ್ಲಿ ಯಾವುದು ಅಂದರೆ ಈ ಪೂರ್ವ ಹಳೆಗನ್ನಡ ಏನಿದೆ, ಈ ಪೂರ್ವ ಹಳೆಗನ್ನಡದಲ್ಲಿರ್ತಕ್ಕಂಥದ್ದೇ ಹಲ್ಮಿಡಿ ಶಾಸನ. ವಿಶೇಷವಾಗಿ ನಾವಿದ್ರ ಬಗ್ಗೆನೂ ಸಹ ನೋಡ್ಬೋದು. ಹಾಗಾದರೆ ಇವೆರಡೂ ಶಾಸನಗಳ ಬಗ್ಗೆ ಹೆಚ್ಚಾಗಿ ಬರುತ್ತೆ ಪ್ರಶ್ನೆಗಳು. ಹಾಗೆ ಕದಂಬರ ಈ ಒಂದು ತಾಳಗುಂದ ಇರ್ಬೋದು, ಚಂದ್ರವಳ್ಳಿ ಇರ್ಬೋದು, ಹಲ್ಮಿಡಿ ಇರ್ಬೋದು, ನೆಕ್ಸ್ಟ್ ಇನ್ನೊಂದು ಗುಡ್ನಾಪುರ. ಈ ಗುಡ್ನಾಪುರ ಶಾಸನ, ಬನವಾಸಿ ಹತ್ರ ಇರತಕ್ಕಂಥ ಗುಡ್ನಾಪುರ ಶಾಸನ ಈ ವಂಶವೃಕ್ಷದ ಬಗ್ಗೆ ಹೇಳುತ್ತೆ. ಕದಂಬರ ವಂಶವೃಕ್ಷ ಅಥವಾ ಜನ್ರೇಷನ್ ಬಗ್ಗೆ ಹೇಳುತ್ತೆ. ಇನ್ನೊಂದು ಅವರ 2ನೇ ಕ್ಯಾಪಿಟಲ್ ಸಿಟಿ ಆದಂತಹ ಅಲಸಗಿ ಏನಿದೆ, ಅಲಸಗಿ ಶಾಸನ ಬೆಳಗಾವಲ್ಲಿದೆ. ಈ ಅಲಸಗಿ ಶಾಸನವು ಸಹ ಇವ್ರ ಕಾಲದಲ್ಲಿ ವಿಶೇಷ ಮಾಹಿತಿಯನ್ನು ನೀಡುತ್ತೆ. ಹಾಗಾದರೆ 3ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ತಾಳಗುಂದ. ಎಸ್, ಹಾಗಾದರೆ ಸ್ನೇಹಿತರ ಮುಂದಿನ ಪ್ರಶ್ನೆ, ಗೌತಮ ಬುದ್ಧನ ಜನ್ಮಸ್ಥಾನ ಲುಂಬಿನಿ ಎಲ್ಲಿದೆ? ನೇಪಾಳ, ಬಿಹಾರ, ಭೂತಾನ್ ಮತ್ತು ಸಿಕ್ಕಿಂ ಅಂತ ಇದೆ. ನಮಗೆ ಸಂಬಂಧಿಸಿದಂತೆ 2 ಪ್ಲೇಸ್ಗಳು ನಮಗೆ ಈಗ ಕನ್ಫ್ಯೂಸ್ ಆಗ್ಬೋದು, ಬಿಹಾರ್ ಮತ್ತು ನೇಪಾಳ ಅಂತಕ್ಕಂಥದ್ದು. ಬಟ್ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಈ ಒಂದು ನೇಪಾಳ. ನೋಡಿ, ಶಾಕ್ಯ ಕುಲಕ್ಕೆ ಶಾಕ್ಯ ಮುನಿಯಾದಂತಹ ಮತ್ತು ಲೈಟ್ ಆಫ್ ಏಷ್ಯಾದ ಬೆಳಕಾದಂಥ ಗೌತಮ ಬುದ್ಧ 563ರಲ್ಲಿ, ಈ 563 ಸಾಮಾನ್ಯ ಶಕ ಪೂರ್ವದಲ್ಲಿ
ಈತ ಜನಿಸಿದಂಥದ್ದು ಎಲ್ಲಿ ಅಂದರೆ ನೇಪಾಳದ ಒಂದು ಲುಂಬಿನಿ ವನದಲ್ಲಿ ಅಂತ ಕರಿತೀವಿ. ಎಲ್ಲಿ ಅಂದರೆ ನೇಪಾಳದ ಲುಂಬಿನಿಯಲ್ಲಿ. ಈ ಲುಂಬಿನಿಯಲ್ಲಿ ಜನಿಸಿದಂಥ ಈ ಪ್ಲೇಸ್ ಎಲ್ಲಿದೆ ಅಂದರೆ ನೇಪಾಳದಲ್ಲಿದೆ. ಈತನ ಜನನ ಬಗ್ಗೆ ಹೇಳ್ತಕ್ಕಂಥ ಶಾಸನ ಯಾವುದು ಅಂದರೆ ಈ ರುಮಿಂದೈ ಶಾಸನ. ರುಮಿಂದೈ ಶಾಸನ ಇವನ ಜನನದ ಬಗ್ಗೆ ಹೇಳುತ್ತೆ. ಹಾಗಾದರೆ ಈ ಒಂದು ಗೌತಮ ಬುದ್ಧ ಜ್ಞಾನೋದಯವಾದಂಥದ್ದು ಎಲ್ಲಿ ಅಂದರೆ ಬಿಹಾರದ ಗಯಾದಲ್ಲಿ. ಬಿಹಾರದ ಗಯಾದಲ್ಲಿ ಸುಜಾತನಿಂದ ಪ್ರಸಾದವನ್ನು ಪಡೆದು ಏನು ಮಾಡ್ತಾನೆ, ವೈಶಾಖ ಶುದ್ಧ ಪೂರ್ಣಿಮೆ ದಿನ ಬಿಹಾರದ ಗಯಾದಲ್ಲಿ ಏನು ಮಾಡ್ತಾನೆ, ಇವನು ಜ್ಞಾನೋದಯ ಆಗ್ತಾನೆ. ಹಾಗಾದರೆ ಗೌತಮ ಬುದ್ಧ ಪರಿನಿರ್ವಾಹಣ ಅಥವಾ ಮರಣ ಹೊಂದಿದ್ದು ಎಲ್ಲಿ ಅಂದರೆ ಈ ಒಂದು ಕುಶಿನಗರದಲ್ಲಿ ಅಂದರೆ 483 ಸಾಮಾನ್ಯ ಶಕ ಪೂರ್ವದಲ್ಲಿ ಇವನು ಡೆತ್ ಆಗ್ತಾನೆ. ಇದು ಉತ್ತರ ಪ್ರದೇಶದಲ್ಲಿದೆ. ಕುಶಿನಗರ ಎಲ್ಲಿದೆ? ಉತ್ತರ ಪ್ರದೇಶದಲ್ಲಿದೆ. ಹಾಗಾದರೆ ಇವನ ಒಂದು ಜನನ ಇರ್ಬೋದು, ಈತನ ಒಂದು ಜ್ಞಾನೋದಯ ಇರ್ಬೋದು, ಹಾಗೆ ಈತನ ಒಂದು ಮರಣ ಇರ್ಬೋದು. ಈ ಮೂರೂ ಘಟನೆಗಳು ನಡೆದಂಥದ್ದು ಯಾವಾಗ ಅಂದರೆ ವೈಶಾಖ ಶುದ್ಧ ಪೂರ್ಣಿಮೆಯ ದಿವಸ ಅಂತ ಗೊತ್ತಿರಬೇಕು. ಹಾಗಾದರೆ ಪಾಳಿ ಭಾಷೆಯಲ್ಲಿ ಈ ಗೌತಮ ಬುದ್ಧ ಈ ಸಾರನಾಥ ಏನಿದೆ, ಸಾರನಾಥದಲ್ಲಿ ಉತ್ತರ ಪ್ರದೇಶದ ಸಾರನಾಥದಲ್ಲಿ ಏನು ಮಾಡ್ತಾನೆ, ತನ್ನ ಮೊದಲ ಟೀಚಿಂಗನ್ನು ಆರಂಭ ಮಾಡ್ತಾನೆ. ಪಾಳಿ ಭಾಷೆಯಲ್ಲಿ ತನ್ನ ಮೊದಲ ಬೋಧನೆಯನ್ನು ಆರಂಭ ಮಾಡ್ತಾನೆ ಅಂತ ಗೊತ್ತಾಗಬೇಕು. ಈಗ ಬುದ್ಧನ ಜನನ ಜ್ಞಾನೋದಯ ಆಗಿದ್ದು, ಮರಣ ಹೊಂದಿದ್ದು, ಮತ್ತು ಅವನ ಮೊದಲ ಒಂದು ಬೋಧನೆ ಆಗಿದ್ದು ಅಂತಕ್ಕಂಥದ್ದು ಈ ಅಂದರೆ ಉತ್ತರ ಪ್ರದೇಶದ ಸಾರನಾಥದಲ್ಲಿ ಈತನ ಒಂದು ಬೋಧನೆ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ಈಗ ವಿಶೇಷವಾಗಿ ನಾವು ಏನೆಲ್ಲ ಅಂಶಗಳನ್ನು ತಿಳ್ಕೊಂಡ್ವಿ ಅಂತಕ್ಕಂಥದ್ದು ಗೊತ್ತಾಯಿತು. ನೆಕ್ಸ್ಟು 5ನೇ ಪ್ರಶ್ನೆ. ಪಟ್ಟಿ ಎ, ಪಟ್ಟಿ ಬಿ. ಅಕ್ಬರ್ನ ಜನನ, ಕಣ್ವಾ ಯುದ್ಧ, ರಣತಂಬೂರು ಕೋಟೆಯ ವಶ, ಹಳದಿ ಘಾಟ್ ಯುದ್ಧ. ಅಕ್ಬರ್ನಿಗೆ ಸಂಬಂಧಿಸಿದಂಥ ದಿಗ್ವಿಜಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾನೆ. ನೋಡಿ, ನಾವೀಗ ಫಸ್ಟ್ ಬರೆಯೋದಾದರೆ ಅಕ್ಬರ್ ಅಂತಕ್ಕಂಥವನು ಜನಿಸಿದ್ದು ಹುಮಾಯೂನ್ ತುಂಬ ಕಷ್ಟದ ಸ್ಥಿತಿಯಲ್ಲಿದ್ದಾಗ, ಹುಮಾಯೂನ್ ಶೇರ್ಷಾ ಸೂರಿಯಿಂದ ಸೋತು ತಲೆಮರೆಸ್ಕೊಂಡಂಥ ಸಂದರ್ಭದಲ್ಲಿ ಈ ಹುಮಾಯೂನನಿಗೆ 1542 ಪಾಕಿಸ್ತಾನದ ಒಂದು ಅಮರ ಕೋಟೆಯಲ್ಲಿ ಏನು ಮಾಡ್ತಾನೆ, ಈತ ಜನಿಸ್ತಾನೆ. ಅಕ್ಬರ್ ಅಕ್ಟೋಬರ್ 15ನೇ ತಾರೀಕು ಜನಿಸ್ತಾನೆ. ನೋಡಿ, ಅಕ್ಬರ್ ಜನಿಸಿದಂಥ ವಿಚಾರಗಳು ನಿಮ್ಗೆ ಗೊತ್ತಿದೆ. ಅವನು ಕಷ್ಟ ಕಾಲದಲ್ಲಿ ಹುಮಾಯೂನ್ ಇದ್ದಂಥದ್ರಿಂದ ಅಕ್ಬರ್ ಏನಾಗ್ತಾನೆ, ಇತಿಹಾಸದಲ್ಲಿ ಒಬ್ಬ ಅವಿದ್ಯಾವಂತ ಆಗ್ತಾನೆ. ಬಟ್ ಹಾಗಾದರೆ ಕಣ್ವಾ ಕದನಕ್ಕೆ ಸಂಬಂಧಿಸಿದಂತೆ ಯಾವ ಕಾಲದಲ್ಲಿ ನಡೀತು? ಬಾಬರ್ಗೆ ಸಂಬಂಧಿಸಿದಂತಹ 1526ರಲ್ಲಿ ಪಾಣಿಪತ್ ಕದನ, 1527ರಲ್ಲಿ ಈ ಒಂದು ಕಣ್ವಾ ಕದನ, 1528ರಲ್ಲಿ ಇದೊಂದು ಚಂದೇರಿ ಕದನ, 1529ರಲ್ಲಿ ಈ ಒಂದು ಗಾಗ್ರಾ ಕದನ. ಈ 4 ಕದನಗಳು ಬಾಬರ್ನ ಕಾಲದಲ್ಲಾಗುತ್ತೆ. ಕಣ್ವಾ ಕದನ ಆಗಿದ್ದು 27ರಲ್ಲಿ. ಹಾಗಾದರೆ ಇದು ರೈಟ್ ಆನ್ಸರ್ ಯಾವುದು ಅಂದರೆ 13ನೇ ಮಾರ್ಚ್ 27ಕ್ಕಾಗುತ್ತೆ. ಕಣ್ವಾ ಕದನ ಬಾಬರ್ ಮತ್ತು ರಾಣಾ ಸಂಗ್ರಾಮ್ ಸಿಂಗ್ ನಡುವೆ ಆಗುತ್ತೆ. ಭಾರತಕ್ಕೆ ಬಾಬರ್ನನ್ನು ಆಹ್ವಾನಿಸಿದವನು ರಾಣಾ ಸಂಗ್ರಾಮ್ ಸಿಂಗ್. ಅವನ ವಿರುದ್ಧನೇ ಈ ಯುದ್ಧ ನಡೆಯುತ್ತೆ. ರಣತಂಬೂರು ಕೋಟೆಯನ್ನು ವಶಪಡಿಸಿಕೊಂಡಿದ್ದು 1569. ಯಾಕೆಂದರೆ ಹಳದಿ ಘಾಟ್ ಕದನದ ಬಗ್ಗೆ ನಿಮಗೆ ಗೊತ್ತಿದೆ. 1576ರಲ್ಲಿ ಹಳದಿ ಘಾಟ್ ಕದನ ನಡೆಯುತ್ತೆ. ಈ ಮೇವಾಡ ಅಥವಾ ರಜಪೂತರಾದಂಥ ಈ ಅಕ್ಬರ್ನ ಸೇನಾನಿಯಾದಂತಹ ಒಬ್ಬ ಮಾನ್ಸಿಂಗ್ ಮತ್ತು ಈ ರಾಣಾ ಪ್ರತಾಪ ಸಿಂಗ್ ನಡುವೆ ಏನಾಗುತ್ತೆ, ಮೇವಾಡದ ಅಥವಾ ರಜಪೂತರ ರಾಣಾ ಪ್ರತಾಪ್ ಸಿಂಗನ ನಡುವೆ ಈ ಯುದ್ಧ ಆಗುತ್ತೆ. ಹಳದಿ ಘಾಟ್ ಕದನ ಅಕ್ಬರ್ನ ಜೀವಿತ ಅವಧಿಯಲ್ಲಿ ಗೆಲ್ಲದೆ ಇರತಕ್ಕಂಥ ಪ್ಲೇಸೇ ಯಾವುದು ಅಂದರೆ ಈ ಮೇವಾಡ. ಹಾಗಾದರೆ ಅಕ್ಬರ್ 2 ಆಪ್ಷನ್ಸ್ ಇಲ್ಲಿದೆ, ಡೈರೆಕ್ಟ್ ಆನ್ಸರು. ಹಾಗಾದರೆ ಕಣ್ವಾ ಕದನ ಫಸ್ಟ್ ಆಪ್ಷನ್ಸ್ ಇಲ್ಲಿದೆ, ರಣತಂಬೂರು 4th ಆಪ್ಷನ್ಸ್ ಇಲ್ಲಿದೆ, ಹಳದಿ ಘಾಟ್ ಕದನ 3ನೇದಾಗಿ ಬರುತ್ತೆ. ಎಲ್ಲಿದೆ ಅಂದರೆ ಇಲ್ಲಿದೆ ಹಳದಿ ಘಾಟ್ ಕದನ. ನೋಡಿ, ಈ ರೀತಿಯಾಗಿ ಹುಮಾಯೂನ್ ಮತ್ತು ನಿಮಗೆ ಸಂಬಂಧಿಸಿದಂತೆ ಬಾಬರ್ ಮತ್ತು ಅಕ್ಬರ್ ಮತ್ತು ಔರಂಗಜೇಬನಲ್ಲಿ ಕಾಲದಲ್ಲಿ ನಿಮಗೆ ಬೇರೆ ಬೇರೆ ಯುದ್ಧಗಳನ್ನು ಕೇಳ್ಬೋದು. ಸಿರ್ಘಾಟ್ ಕದನದ ಬಗ್ಗೆ ಕೇಳ್ಬೋದು, ಇನ್ನೂ ಬೇರೆ ಬೇರೆ ಯುದ್ಧಗಳ ಬಗ್ಗೆ ಕೇಳ್ತಾ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈಗ 6ನೇ ಪ್ರಶ್ನೆ ಹೀಗಿದೆ. ಭಾರತ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗಿದೆ? ಬಿಲ್ಲಣ, ಹೆರೋಡಟಸ್ ಮತ್ತು ಕಲ್ಲಣ, ಆರ್ಸಿ ಮುಜುಮ್ದಾರ್. ಈತ ಒಬ್ಬ ಹಿಸ್ಟೋರಿಯನ್. ಈತನ ಬಗ್ಗೆ ಬಿಡಿ.
ಕಲ್ಲಣ, ಬಿಲ್ಲಣ ಮತ್ತು ಎರಡಟಸ್ ಬಗ್ಗೆ ಮಾತಾಡೋಣ. ಬಿಲ್ಲಣ ಅಂತಕ್ಕಂಥವನು ಈತನ ಸಹೋದರ ಮತ್ತು ಬಿಲ್ಲಣ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಅಂತ ಕರಿತೀವಿ. ಆದರೆ ಕನ್ಫ್ಯೂಸ್ ಆದರೆ ಇವರಿಬ್ಬರ ಬಗ್ಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ಒಂದು ಅಂಶ ಕ್ಲಿಯರ್ ಆಗಬೇಕು. ಇತಿಹಾಸ ಫಸ್ಟ್ ರಚನೆ ಆಗಿದ್ದೆಲ್ಲಿ ಅಂದರೆ ಈ ಗ್ರೀಕ್ನಲ್ಲಿ. ಗ್ರೀಕರೇ ಇತಿಹಾಸವನ್ನು ಬರೆದಿದ್ದು, ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕ್ರೊನಾಲಜಿಕಲ್ ಆರ್ಡರ್, ಇತಿಹಾಸವನ್ನು ಕಾಲಗಣನೆಯನ್ನು ಕೊಟ್ಟಂಥವನು ಯಾರು ಅಂದರೆ ಹೆರೋಡೋಟಸ್. ಹಾಗೆ ಹೆರೋಡೋಟಸನನ್ನು ಫಾದರ್ ಆಫ್ ಹಿಸ್ಟ್ರಿ ಅಂತ ಕರೆದವನು ಯಾರು ಅಂದರೆ ಸಿಸಿರೋ. ಹೆರೋಡೋಟಸನ ಕೃತಿಗಳಾದಂಥ ಹಿಸ್ಟೋರಿಯಾ ಮತ್ತು ಪರ್ಷಿಯನ್ ವಾರ್ಸ್ ಅಂತ ಕೃತಿಗಳೇನಿದೆ, ಈ ಪರ್ಷಿಯನ್ ವಾರ್ಸ್ ಕೃತಿಯಲ್ಲಿ ಸಿಂಧ್ ಬಗ್ಗೆ ಉಲ್ಲೇಖ ಆಗಿದೆ ಅಂತ ಹೇಳ್ತಾರೆ. ಆದರೆ ಹೆರೋಡೋಟಸ್ ನಾವು ಫಾದರ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಕರಿತೀವಿ ಇಡೀ ವರ್ಲ್ಡಲ್ಲಿ, ಯೂನಿವರ್ಸಲ್. ಆದರೆ ಫಾದರ್ ಆಫ್ ಮಾಡರ್ನ್ ಹಿಸ್ಟ್ರಿಗೆ ಮತ್ತೆ ಲಿಯೋಪಾಲ್ಡ್ ವಾನ್ ರ್ಯಾಂಕೆ ಅಂತ ಜರ್ಮನಿಯವನು ಬರೀತಾನೆ, ಅವನು ಸೈಂಟಿಫಿಕ್ಕಾಗಿ ಹಿಸ್ಟ್ರಿಯನ್ನು ಬರೀತಾನೆ. ಆದರೆ ಈ ಪ್ರಶ್ನೆ ಫಾದರ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಈ ಕಲ್ಲಣ, ಕಾಶ್ಮೀರದ ಇತಿಹಾಸವನ್ನು ಹೇಳ್ತಕ್ಕಂಥ ಈತನ 12ನೇ ಶತಮಾನದ ಬುಕ್ಸ್ ಏನಿದೆ, ಕಲ್ಲಣನ ಒಂದು ಈ ರಾಜ ತರಂಗಿಣಿ ಹಲವು ರಾಜರುಗಳ ಬಗ್ಗೆ ಹೇಳುತ್ತೆ ಮತ್ತು ಕಾಶ್ಮೀರ ಇತಿಹಾಸದ ಬಗ್ಗೆ ಹೇಳುತ್ತೆ. ಇದು ಭಾರತದ ಮೊದಲ ಐತಿಹಾಸಿಕ ಕೃತಿ ಅಂತ ಕರಿತೀವಿ. ಹಾಗಾಗಿ ಕಲ್ಲಣನನ್ನು ನಾವು ಫಾದರ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಕರಿತೀವಿ. ನೋಡಿ, ಇದು ವಿಶೇಷವಾಗಿ ನಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ. ಕೆಳಗಿನ ಘಟನಾವಳಿಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ. ನೋಡಿ, ನಮಗೆ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದು, ಸೂರತ್ ಅಧಿವೇಶನ ಮತ್ತು ರೌಲತ್ ಕಾಯಿದೆ, ವೆವೆಲ್ ಯೋಜನೆ, ಹಾಗೆ ಇಲ್ಲಿ ಇರ್ತಕ್ಕಂತಹ ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಸರಿಯಾಗಿ ಜೋಡಿಸಿ ಅಂತ ನಮಗೆ ವಿಶೇಷವಾಗಿ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಕೇಳ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಬೇರ್ಬೋದಾದಂತಹ ವಿಶೇಷ ಅಂಶಗಳೇನು ಅಂತಕ್ಕಂಥದ್ದು ನೋಡಿದರೆ ಜೋಡಿಸೋದಕ್ಕೆ ಕೇಳಿದ್ದಾನೆ. 1906ರಲ್ಲಿ ನಮಗೆ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ. ಹಾಗೆ ಸೂರತ್ ಒಡಕು 1907ರಲ್ಲಿ ಸೂರತ್ ಒಡಕು ಆಗುತ್ತೆ. ಈ ಬ್ಲ್ಯಾಕ್ ಆ್ಯಕ್ಟ್ 1919ರಲ್ಲಿ ಈ ರೌಲತ್ ಕಾಯಿದೆ ಆಗುತ್ತೆ. ನೋಡಿ, 1945ರಲ್ಲಿ ಈ ವೆವೆಲ್ ಪ್ಲ್ಯಾನ್ ಆಗುತ್ತೆ. ಡಿಫ್ರೆನ್ಸ್ ನಮಗೆ ಗೊತ್ತಿರಂಗೆ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದು ಢಾಕಾದಲ್ಲಿ, ನಂತರ ಅದರ ಒಂದು ಕೇಂದ್ರ ಕಚೇರಿ ಲಕ್ನೋಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ದೇಶ ವಿಭಜನೆಯ ಬೀಜವನ್ನು ಬಿತ್ತು. ಮೊಹಮ್ಮದ್ ಇಕ್ಬಲ್ ಅವರು ದ್ವಿರಾಷ್ಟ್ರ ಸಿದ್ಧಾಂತದ ಪಿತಾಮಹ ಅನಿಸ್ಕೊಂಡ್ರು. ಮುಸ್ಲಿಂ ಲೀಗ್ ನಂತರ ಏನಾಯಿತು ಅಂದರೆ ಈ ರೆಹಮತ್ ಅಲಿ ಅಂತಕ್ಕಂಥವ್ರು ಪಾಕಿಸ್ತಾನ ಅಂತಕ್ಕಂಥ ಹೆಸರನ್ನು ಮಾಡಿದರು. ಹಾಗೆ 1940ರಲ್ಲಿ ಈ ಮುಸ್ಲಿಂ ಲೀಗ್ನಿಂದಲೇ ಮೊಹಮ್ಮದ್ ಅಲಿ ಜಿನ್ನಾ ಈ ಪಾಕಿಸ್ತಾನ ಟರಾವನ್ನು ಸಹ ಹೊರಡಿಸಿದರು ಅಂತಕ್ಕಂಥದ್ದು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದರಿಂದ ಭಾರತದಲ್ಲಿ ಮುಸಲ್ಮಾನರು ತಮ್ಮ ಜಾಗೃತಿಗಾಗಿ ಸ್ಥಾಪಿಸಿಕೊಂಡಂಥ ಸಂಸ್ಥೆ ಈ ಮುಸ್ಲಿಂ ಲೀಗ್. ಹಾಗೆ ಸೂರತ್ ಅಧಿವೇಶನ ಏನಿದೆ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು, ಮಾಡರೇಟರ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ ನಡುವೆ ಆದಂಥ ಒಂದು ವಾರ ಅಧ್ಯಕ್ಷೀಯ ಸ್ಥಾನಕ್ಕೆ ಏನಿದೆ ಅದು. ಹಾಗಾಗಿ ಸೂರತ್ ಒಡಕು ಆಯಿತು, ಸೂರತ್ ಅಧಿವೇಶನ ನಡೆಯಲಿಲ್ಲ. 1908ಕ್ಕೆ ಸೂರತ್ ಅಧಿವೇಶನ ಮದ್ರಾಸಿಗೆ ಟ್ರಾನ್ಸ್ಫರ್ ಆಯಿತು. ಗಾಂಧೀಜಿಯ ತಾಳ್ಮೆಯ ಕಟ್ಟೆ ಹೊಡೆದು ಮೊದಲು ಪಾರ್ಟಿಸಿಪೇಷನ್ ಮಾಡಿದ್ದು ಈ ರೌಲತ್ ಆ್ಯಕ್ಟ್, ಸಿಡ್ನಿ ರೌಲತ್ ಆ್ಯಕ್ಟಲ್ಲಿ ಭಾಗವಹಿಸ್ತಾರೆ. ವೆವೆಲ್ ಯೋಜನೆ ಅಂದರೂ ಒಂದೇ, ಸಿಮ್ಲಾ ಸಮ್ಮೇಳನ ಅಂದರೂ ಒಂದೇ. ವೆವೆಲ್ ಅವರ ನೇತೃತ್ವದಲ್ಲಿ ಸಿಮ್ಲಾ ಸಮ್ಮೇಳನ ಆಗುತ್ತೆ. ಹಾಗಾಗಿ 1, 2, 3, 4ವರೆಗೂ ಇದು ಕರೆಕ್ಟಾಗಿದೆ ಆರ್ಡ್ರ್ ಆಗಿ. ಈ ಆಪ್ಷನ್ಸ್ ಬಿ ಏನಿದೆ ಇದು ಕರೆಕ್ಟಾಗಿ ಆಗುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಏನಿದೆ ಇದು ಕರೆಕ್ಟಾಗಿ ಆಗುತ್ತೆ. ನೆಕ್ಸ್ಟು ಅದಾದಮೇಲೆ ನಮಗೆ ಕಾಲಿಬಂಗನ್ ಮತ್ತು ಈ ನದಿಯ ವಿಶೇಷವಾಗಿ ಈ ನದಿಯ ದಂಡೆಯ ಮೇಲಿದೆ ಅಂತ ಕೇಳಿದ್ರು. ಕಾಲಿಬಂಗನ್ ಈ ನದಿಯ ದಂಡೆಯ ಮೇಲಿದೆ ಅಂತ ಕೇಳಿದರು. ನೋಡಿ, ನಮಗೆ ವಿಶೇಷವಾಗಿ ಯಾವ್ಯಾವ ಪ್ರಶ್ನೆಗಳು ಬರ್ಬೋದು. ಸರಸ್ವತಿ ಇದೆ, ಬಾಗ್ವಾ ಇದೆ, ಸಿಂಧ್ ಇದೆ ಮತ್ತು ರಾವಿ ಇದೆ. ನಾವು ಓದಿದ್ದೇನಾದರೂ ಗೊತ್ತಾಗಲಿಲ್ಲ ಅಂದರೆ ಕಾಲಿಬಂಗನ್. ನೋಡಿ, ರಾವಿ ನದಿಯ ಮೇಲಿರ್ತಕ್ಕಂಥದ್ದು ಹರಪ್ಪ ನಗರ. ಹರಪ್ಪ ನಗರ ಎಲ್ಲಿದೆ ಅಂದರೆ ಪಾಕಿಸ್ತಾನದಲ್ಲಿದೆ. 1921ರಲ್ಲಿ ಡಾಕ್ಟರ್ RB ದಯಾರಾಮ್ ಸಹಾನಿ ಅವರು ಏನು ಮಾಡ್ತಾರೆ, ಇದನ್ನು ಪತ್ತೆ ಹಚ್ತಾರೆ. ನೆಕ್ಸ್ಟ್ ಆಗಿದ್ರೆ ಸಿಂಧ್ ಅಂತಕ್ಕಂಥದ್ದೇನಿದೆ ಇದು ಮಹೆಂಜೋದರ ಇರೋದು ಸಿಂಧ್ ನದಿಯ ದಂಡೆಯ ಮೇಲೆ. 1922ರಲ್ಲಿ ಇದನ್ನು RD ಬ್ಯಾನರ್ಜಿ ಅವರು ಏನು ಮಾಡ್ತಾರೆ, ಪತ್ತೆ ಹಚ್ತಾರೆ.
ಬಾಗ್ವಾ ಮತ್ತು ಸಬರಮತಿ ನದಿ ತೀರದಲ್ಲಿರ್ತಕ್ಕಂಥದ್ದು ಯಾವುದು ಅಂದರೆ ಈ ಲೋಥಾಲ್ ಅಂತಕ್ಕಂಥದ್ದು 1957ರಲ್ಲಿ ಇದನ್ನು ಎಸ್.ಆರ್. ರಾವ್ ಅವ್ರು ಏನು ಮಾಡ್ತಾರೆ, ಪತ್ತೆ ಹಚ್ತಾರೆ. ಹಾಗಾದರೆ ಕಾಲಿಬಂಗನ್ ಅಂತಕ್ಕಂಥದ್ದೇನಿದೆ ಸರಸ್ವತಿ ನದಿ ತೀರದಲ್ಲಿದೆ, ಇದು ರಾಜಸ್ಥಾನದಲ್ಲಿದೆ. 1961ರಲ್ಲಿ ಬಿ ಲಾಲಾ ಅವ್ರು ಏನು ಮಾಡ್ತಾರೆ, ಇದನ್ನು ಪತ್ತೆ ಹಚ್ತಾರೆ. ಬಿ ಲಾಲಾ ಅವರು ಪತ್ತೆ ಹಚ್ತಾರೆ. ಕಪ್ಪು ಬಂಗಲ್ ಅಂತ ಕರೀತಾರೆ, ಆಟಿಕೆಗಳು ಇವೆಲ್ಲ ಸಿಗ್ತಕ್ಕಂಥದ್ದು ಈ ಸರಸ್ವತಿ ನದಿ ತೀರದ ಕಾಲಿಬಂಗನ್ನಲ್ಲಿ. ಹಾಗಾದರೆ ಲೋಥಾಲ್ ಅಡಗುತಾಣ ಅಂತ ಏನು ಕರಿತೀವಿ, ಅದು ಶಬರಮತಿ ಮತ್ತು ಬಾಗ್ವಾದಲ್ಲಿ. ಸಿಂಧ್ಗೆ ಸಂಬಂಧಿಸಿದಂತೆ ಮಹೆಂಜೋದರ ಮಡಿದವರ ದಿಬ್ಬ, ರಾವಿಗೆ ಸಂಬಂಧಿಸಿದಂತೆ ಹರಪ್ಪ. ಈ ಮಹೆಂಜೋದರ ಪಾಕಿಸ್ತಾನದಲ್ಲಿದೆ, ಲೋಥಾಲ್ ಗುಜರಾತಲ್ಲಿದೆ, ಕಾಲಿಬಂಗನ್ ರಾಜಸ್ಥಾನದಲ್ಲಿದೆ. ಈ ಆಪ್ಷನ್ಸಲ್ಲಿ ಪ್ರಶ್ನೆ ನೆಕ್ಸ್ಟ್ ನಿಮಗೆ ಬರ್ಬೋದು ಸ್ನೇಹಿತರೆ. ನೆಕ್ಸ್ಟು ಮುಂದೆ ಇಲ್ಲೊಂದು ಪ್ರಶ್ನೆ ಕೇಳಿದರೆ ಇದು ಇಂಗ್ಲೀಷ್ ಮೀಡಿಯಮಲ್ಲಿ ನೋಡ್ಕೋಬೇಕಾಗುತ್ತೆ. ನಮಗೆ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಅಂತ ಎಲ್ಲಿರುತ್ತೆ ಅಂತ. ನಿಮಗೆ ಅವರೋಹಣ ಆರೋಹಣ ಗೊತ್ತಾಗಲಿಲ್ಲ ಅಂದರೆ, ಇಲ್ತಮಷ್ ಮರಣದ ನಂತರ ದೆಹಲಿಯನ್ನು ಆಳಿದ ಸುಲ್ತಾನನೇ ಸುಲ್ತಾನರನ್ನು ಅಥವರನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿರಿ ಅಂತ ಇದೆ. ಅಂದರೆ ನಿಮಗೆ ಅವರೋಹಣ ಅಂತಕ್ಕಂಥದ್ದು ಏರಿಕೆ ಕ್ರಮದಲ್ಲಿ, ಆರೋಹಣ ಅಂತಕ್ಕಂಥದ್ದು ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಗೊತ್ತಾಗುತ್ತೆ. ನಿಮಗೇನಾದರೂ ಕನ್ಫ್ಯೂಸ್ ಆದರೆ ಇಲ್ತಮಷ್ ಎಲ್ಲಿ ಬರ್ತಾನೆ ಅಂದರೆ ಗುಲಾಮಿ ಸಂತತಿಯಲ್ಲಿ ಬರ್ತಾನೆ. ಎಲ್ಲಿ ಬರ್ತಾನೆ? ಗುಲಾಮಿ ಸಂತತಿ. ಈ ಗುಲಾಮಿ ಸಂತತಿ 1206ರಿಂದ 1290ರವರೆಗೆ ಆಳ್ವಿಕೆ ಮಾಡ್ತಾರೆ. ಈ ಗುಲಾಮಿ ಸಂತತಿಯಲ್ಲಿ ಬರ್ತಕ್ಕಂತಹ ಸುಲ್ತಾನರನ್ನು ನೀವು ಆರ್ಡ್ರಾಗಿ ಬರ್ಕೊಳೋದಕ್ಕೆ ಟ್ರೈ ಮಾಡಿ, ನೆನಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಫಸ್ಟ್ ಬರ್ತಕ್ಕಂಥವ್ನು ಯಾರು ಅಂದರೆ ಈ ಐಬಕ್ ಅಂತಕ್ಕಂಥವ್ನು ಬರ್ತಾನೆ. ಐಬಕ್ ಆದಮೇಲೆ ಅವನ ಮಗ ಯಾರು ಬರ್ತಾನೆ? ಆರಂ ಶಾ ಅಂತ ಬರ್ತಾನೆ. ಆರಂ ಶಾ ಆದಮೇಲೆ ಯಾರು ಬರ್ತಾನೆ ಅಂದರೆ ಇಲ್ತಮಷ್ ಬರ್ತಾನೆ. ಇಲ್ತಮಷ್ ಆದಮೇಲೆ ಯಾರು ಬರ್ತಾನೆ ಅಂದರೆ ರುಕ್ಕುದ್ದೀನ್ ಫಿರೋಜ್ ಶಾ ಬರ್ತಾನೆ. ರುಕ್ಕುದ್ದೀನ್ ಫಿರೋಜ್ ಶಾ ಆದಮೇಲೆ ಯಾರು ಬರ್ತಾರೆ? ರಜಿಯಾ ಸುಲ್ತಾನ್ ಬರ್ತಾನೆ. ರಜಿಯಾ ಸುಲ್ತಾನ್ ಆದಮೇಲೆ ಯಾರು ಬರ್ತಾರೆ? ಈ ಬಹರಂ ಶಾ ಬರ್ತಾನೆ. ಬಹರಂ ಶಾ ಆದಮೇಲೆ ಯಾರು ಬರ್ತಾನೆ? ನಾಸಿರುದ್ದೀನ್ ಮಹಮ್ಮದ್ ಶಾ ಬರ್ತಾನೆ. ನಾಸಿರುದ್ದೀನ್ ಮಹಮ್ಮದ್ ಶಾನ ಒದ್ದ ಮಂತ್ರಿ ಆದಂಥವನೇ ಯಾರು ಅಂದರೆ ಈ ಬಲ್ಬನ್. ಹಾಗಾದರೆ ಈ ಒಂದು ಗುಲಾಮಿ ಸಂತತಿಯ ಕೊನೆಯ ದೊರೆ ಕೈಕುಬಾದ್ ಅಂತ ಸ್ನೇಹಿತರೆ, ಕೈಕುಬಾದ್ ಅಂತ. ಹಾಗಾದರೆ ಫಸ್ಟ್ ಇಲ್ಲಿ ಯಾರ್ಯಾರು ಬರ್ತಾರೆ? ಫಸ್ಟು ರುಕ್ಕುದ್ದೀನ್ ಬರ್ತಾನೆ. ರುಕ್ಕುದ್ದೀನ್ ಆದಮೇಲೆ ಎರಡನೇದಾಗಿ ರಜಿಯಾ ಬರ್ತಾಳೆ. ರಜಿಯಾ ಆದಮೇಲೆ ಮೂರನೇದಾಗಿ ಬಹರಂ ಶಾ ಬರ್ತಾನೆ. ಹಾಗಾದರೆ ನಾಲ್ಕನೇದಾಗಿ ಯಾರು ಬರ್ತಾನೆ? ಇವನು ನಾಸಿರುದ್ದೀನ್ ಬರ್ತಾನೆ. ಹಾಗಾದರೆ ಫಸ್ಟ್ ನಮಗೆ ಯಾರು ಬರ್ತಾನೆ ಅಂತಕ್ಕಂಥದ್ದು ಒಂದು ಇಲ್ಲೂ ಇದೆ, ಒಂದು ಇಲ್ಲೂ ಇದೆ. ಹಾಗಾದರೆ ರಜಿಯಾ ಸುಲ್ತಾನ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಏನು ಕೇಳ್ಬೋದು ಅಥವಾ ಯಾವ ರೀತಿ ಈ ಪ್ರಶ್ನೆ ಬರ್ಬೋದು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋಣ. ನೋಡಿ, ಒಂದು ರುಕ್ಕುದ್ದೀನ್ ಆದಮೇಲೆ ಮೂರನೇ ಆಪ್ಷನ್ಸ್ ಏನಿದೆ, ಈ ರಜಿಯಾ ಸುಲ್ತಾನ್ ಇಲ್ಲಿ ಬಂದಿದ್ದಾಳೆ ಸೆಕೆಂಡ್ ಒನ್ನಲ್ಲಿ. ಮೂರನೇದು ರಜಿಯಾ ಸುಲ್ತಾನ್. ರುಕ್ಕುದ್ದೀನ್ ಆದಮೇಲೆ ರಜಿಯಾ ಸುಲ್ತಾನ್ ಆದಮೇಲೆ ಯಾರು ಬರ್ತಾರೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಎರಡೂ ಆಪ್ಷನ್ಸಲ್ಲಿ ಮೂರಿದೆ, ಗಮನಿಸಬೇಕು. ರಜಿಯಾ ಸುಲ್ತಾನ್ ಆದಮೇಲೆ ಬಹರಂ ಶಾ ಬರ್ತಾನೆ, ಎರಡನೇ ಆಪ್ಷನ್ಸಲ್ಲಿದ್ದಾನೆ. ಇಲ್ಲಿ ಎರಡನೇ ಆಪ್ಷನ್ಸಲ್ಲಿ ಬಹರಂ ಶಾ ಬರ್ತಾನೆ. ಹಾಗಾದರೆ ಕೊನೆಯವನು ಯಾರು? ನಾಸಿರುದ್ದೀನ್ ಇದ್ದಾನೆ. ನಾಸಿರುದ್ದೀನ್ ಕೊನೆಯವನು ಬರ್ತಾನೆ, ನಾಲ್ಕನೇ ಇಲ್ಲಿದ್ದಾನೆ. ಈ ಆಪ್ಷನ್ಸ್ ತಪ್ಪಾಗಿದೆ, ಈ ಆಪ್ಷನ್ಸ್ ರೈಟ್ ಆಗಿದೆ. ಭಾಳ ಕೇರ್ಫುಲ್ಲಾಗಿ ಈ ಥರದ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು. ಫಸ್ಟ್ ಇದು ಆರ್ಡ್ರ್ ವೈಸು ನಿಮಗೆ ಗೊತ್ತಿರಬೇಕು. ಆರಂ ಶಾ ಇಲ್ಲಿ ಬರ್ತಾನೆ, ಇಲ್ತಮಷ್, ರುಕ್ಕುದ್ದೀನ್, ರಜಿಯಾ, ಬಹರಂ ಶಾ, ನಾಸಿರುದ್ದೀನ್, ಬಲ್ಬನ್ ಮತ್ತು ಕೈಕುಬಾದ್ ಇಲ್ಲಿ ಬರ್ತಾನೆ. ಇದು ಗುಲಾಮಿ ಸಂತತಿಗೆ ಸಂಬಂಧಿಸಿದಂತೆ ನೀವು ಇದನ್ನು ನೋಡ್ಬೋದು. ಎಸ್ ಡಿಯರ್ ಫ್ರೆಂಡ್ಸ್, ಈಗ ಮತ್ತೊಂದು ಪ್ರಶ್ನೆ ನಾವು ನೋಡೋಣ. ಜೈನ ಧರ್ಮದ ಪ್ರಕಾರ ಜೀವನದ ಗುರಿ ನಿರ್ವಹಣಾ ಅಥವಾ ಮೋಕ್ಷ ಯಾವುದಾಗಿರುತ್ತದೆ? 3 ರತ್ನಗಳು ಮತ್ತು 5 ಪ್ರತಿಜ್ಞೆಗಳು ಅನುಸರಿಸುವುದು, ಎಲ್ಲ ಜೀವರಾಶಿಗಳು ಅಹಿಂಸೆ ತೊಂದರೆಯಾಗದಂತೆ ಬದುಕುವುದು, ಜಗತ್ತು ಸರಿಯಾದ ಜ್ಞಾನದ ಕಡೆಗೆ ಕೊಂಡೊಯ್ಯುವುದು, ಜೈನರಲ್ಲಿ ಅಹಿಂಸೆಯಲ್ಲಿ ಪರಿಪೂರ್ಣವಾದ ನಂಬಿಕೆ ಅಂತ. ಜೈನರಲ್ಲಿ ಅಹಿಂಸೆಯಲ್ಲಿ ಪರಿಪೂರ್ಣವಾದ ನಂಬಿಕೆ. ಬಟ್ ಈ ಸ್ಟೇಟ್ಮೆಂಟಲ್ಲಿ ಈ ಜೈನಿಸಮ್ಗೆ ಹತ್ತಿರವಾದಂತಹ ಒಂದು ಸ್ಟೇಟ್ಮೆಂಟ್ ಯಾವುದು ಅಂತ ಕೊಟ್ಟಿದ್ದಾನೆ. ನೀವೆಲ್ಲ ಓದಿರ್ತೀರ. ಈಗ ನಿಮಗೆ ಇದ್ರ ಬಗ್ಗೆ ಮಾಹಿತಿ. ಫಸ್ಟ್ ಆಪ್ಷನ್ಸ್ ರೈಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ 3 ರತ್ನಗಳು, 5 ಪ್ರತಿಜ್ಞೆಗಳು ಜೈನಿಸಮಲ್ಲಿರ್ತಕ್ಕಂಥ ತತ್ವಗಳು. ನೋಡಿ, ನಾವಿಲ್ಲಿ ಫಸ್ಟ್ನೇದಾಗಿ ಒಂದು ಸಮ್ಯಕ್ ಜ್ಞಾನ ಅಂತ ಕರಿತೀವಿ.
ನೆಕ್ಸ್ಟು ಸಮ್ಯಕ್ ದರ್ಶನ ಅಂತ ಕರಿತೀವಿ. ನೆಕ್ಸ್ಟು ಮೂರನೇದಾಗಿ ಸಮ್ಯಕ್ ಚರಿತ್ರೆ ಅಂತ ಕರಿತೀವಿ, ಅಥವಾ ಚಾರಿತ್ರ್ಯ ಅಂತ ಕರಿತೀವಿ. ಚಾರಿತ್ರ್ಯ ಅಂತಲೂ ಕರಿತೀವಿ. ನಡವಳಿಕೆ, ಜ್ಞಾನ ಇರ್ಬೋದು, ಮತ್ತು ದರ್ಶನ, ಒಳ್ಳೆಯ ತಿಳುವಳಿಕೆಗಳಿರ್ಬೋದು, ಮತ್ತು ಒಳ್ಳೆಯ ನಡತೆಗೆ ಸಂಬಂಧಿಸಿದಂತೆ ಒಳ್ಳೆಯ ನಡತೆ ಅಂತಕ್ಕಂಥದ್ದು. ಇವು ಮೂರು ಏನಾಗಿದೆ ರತ್ನಗಳು. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚರಿತ್ರೆ ಅಥವಾ ಚಾರಿತ್ರ್ಯ ಅಂತಕ್ಕಂಥದ್ದು. ಹಾಗಾದರೆ ಇವರ ಒಂದು 5 ಪ್ರತಿಜ್ಞೆಗಳು ಯಾವುದು, 5 ಪ್ರತಿಜ್ಞೆಗಳು ಯಾವುದು ಅಂತಕ್ಕಂಥದ್ದು ನಮಗೆ ಬೇಕಾಗುತ್ತೆ. ಈಗ ನೋಡಿ, ಜೈನಿಸಮಲ್ಲಿ ಬರ್ತಕ್ಕಂಥ 5 ಪ್ರತಿಜ್ಞೆಗಳು ಯಾವುದು ಅಂತ. ಒಂದು, ಸತ್ಯವನ್ನೇ ನುಡಿಬೇಕು ಅಂತ. ನೆಕ್ಸ್ಟು ಎರಡನೇದು ಏನಾಗಿದೆ, ಅಹಿಂಸೆ, ಹಿಂಸೆ ಮಾಡಬಾರ್ದು, ಅಹಿಂಸೆಯಿಂದ ಇರಬೇಕು ಅಂತ. ನೆಕ್ಸ್ಟು ಮೂರನೇದು ಯಾವುದು ಅಂದರೆ ಆಸ್ತೇಯ ಅಂದರೆ ಕಳ್ಳತನವನ್ನು ಮಾಡಬಾರ್ದು. ಹಾಗೆ ನಾಲ್ಕನೇದು ಯಾವುದು ಅಂದರೆ ಅಪರಿಗ್ರಹಣ, ಹೆಚ್ಚು ಆಸ್ತಿಯನ್ನು ಇವನ ಹೆಸರಲ್ಲಿ ಅಥವಾ ಆಸ್ತಿಗಳನ್ನು ಹೊಂದಿರಬಾರ್ದು ಅಂತ. ಹೆಚ್ಚು ಸಂಪಾದನೆ ಮಾಡಿ ಆಸ್ತಿಯನ್ನು ಹೊಂದಿರಬಾರ್ದು, ಅದು ಅಪರಿಗ್ರಹಣ. ಗ್ರಹಣಕ್ಕಿಂತ ಪರಿಗಣಕ್ಕಿಂತ ಜಾಸ್ತಿ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಇದೆಲ್ಲ ಅಹಿಂಸೆ, ಆಸಕ್ತಿ, ಅಪರಿಗ್ರಹಣ ಆದಮೇಲೆ ನಾವು 5ನೇದಾಗಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಬೋದು. ಸತ್ಯ, ಅಹಿಂಸೆ, ಆಸ್ತಿ, ಅಪರಿಗ್ರಹಣ ಅಂತಕ್ಕಂಥದ್ದು, ಮತ್ತು ಒಳ್ಳೆಯ ನಡತೆಗೆ ಸಂಬಂಧಿಸಿದಂತಲೂ ಸಹ ನಾವು ಇದನ್ನು ವರ್ಕ್ ಮಾಡ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಅಂದರೆ ವಿಶೇಷವಾಗಿ ಬ್ರಹ್ಮಚರ್ಯ ಅಂತ ಕರಿತೀವಿ. ಬ್ರಹ್ಮಚರ್ಯ ಅಂದರೆ ಒಳ್ಳೆಯ ನಡತೆ ಅಥವಾ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಇದು ವಿಶೇಷವಾಗಿ ಗೊತ್ತಿರಬೇಕು. ಒನ್ಸ್ ಅಗೇನ್, ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹಣ ಮತ್ತು ಬ್ರಹ್ಮಚರ್ಯಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋಗ್ಬೋದು. ಇದು ವಿಶೇಷವಾಗಿ ಗೊತ್ತಿರಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಪ್ರತಿಪಾದನೆ, ಅಶ್ಯೂರೆನ್ಸಿಗೆ ಸಂಬಂಧಿಸಿದಂತೆ ರೀಸನ್ನಿಗೆ ಸಂಬಂಧಿಸಿದಂತೆ. ನೆಹರು ಗಾಂಧಿಯೇತರ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸಿದರು. ಸರಿ ಇದೆ, ಗಾಂಧೀಜಿಯವರ ಜೊತೆಗಿದ್ದರೆ ತತ್ವಗಳು ಬೇರೆ ಬೇರೆ ಆಗಿದ್ದು ಅಂತಕ್ಕಂಥದ್ದು. ಕೆಲವು ತತ್ವಗಳು ಸೌಮ್ಯವಾಗಿದ್ದರು, ಮತ್ತು ಕೆಲವು ತತ್ವಗಳು ಏನಾಗಿದ್ದು ಭಿನ್ನವಾಗಿತ್ತು. ನೆಹರು ಗಾಂಧೀಜಿಯವರು ಆಪ್ತರಾಗಿದ್ದರು ಅಂತಕ್ಕಂಥದ್ದು. ಎ ಮತ್ತು ಆರ್ ಎರಡೂ ಸರಿ, ಆದರೆ ಎ ಸರಿಯಾದ ವಿವರಣೆ ಅಲ್ಲ. ಈ ಫಸ್ಟ್ ಆಪ್ಷನ್ ಸರಿ ಇದೆ, ಮೇಲೆ ಎರಡೂ ಸ್ಟೇಟ್ಮೆಂಟ್ ಸರಿ ಇದೆ. ಆದರೆ ವಿವರಣೆ ಅಂತ ಬಂದಾಗ ಇವೆರಡೂ ಸ್ಟೇಟ್ಮೆಂಟ್ ಒಂದಕ್ಕೊಂದು ಹೊಂದಿಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನೋಡ್ಬೋದು. 11ನೇ ಪ್ರಶ್ನೆಗೆ ಅದು ಸರಿಯಾದ ಉತ್ತರ ಸ್ನೇಹಿತರೆ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ. ದೆಹಲಿ ನಗರವನ್ನು ನಿರ್ಮಿಸಿದ ದೊರೆ ಪಾಲ ಮನೆತನದ 1ನೇ ಅನಂಗಪಾಲ, ತೋಮರ್ ವಂಶದ 1ನೇ ಅನಂಗಪಾಲ, ಚೌಹಾಣ್ ಮನೆತನದ 1ನೇಯ ಪೃಥ್ವಿರಾಜ, ಚೌಹಾಣ್ ಮನೆತನದ ಅಪಗಂಗಯ ಅಂತಕ್ಕಂಥವು. ಬಟ್ ರೈಟ್ ಆನ್ಸರ್ ಯಾವುದು ಅಂದರೆ ತೋಮರ ವಂಶದ 1ನೇ ಅಂಗಪಾಲ ಅಂತಕ್ಕಂಥವನೇನಿದ್ದಾನೆ ಈ ಅನಂಗಪಾಲ ಅಂತಕ್ಕಂಥವನು. ನೋಡಿ, ಈ ದೆಹಲಿ ಅಂತಕ್ಕಂಥದ್ದೇನಿದೆ ಇದನ್ನು ನಾವು ಹಿಂದೆ ಇಂದ್ರಪ್ರಸ್ಥ ಅಂತ ಕರಿತಾ ಇದ್ವಿ. ಏನಂತ ಕರಿತಾ ಇದ್ವಿ? ಇಂದ್ರಪ್ರಸ್ಥ. 1052ರಲ್ಲಿ ಈ ದೆಹಲಿ ನಗರವನ್ನು ಸ್ಥಾಪನೆ ಮಾಡಿದವನೇ ಈ ಒಂದು ತೋಮರ ವಂಶದ ಅನಂಗಪಾಲ ಅಂತಕ್ಕಂಥವನು ಈ ದೆಹಲಿಯನ್ನು 1052ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾನೆ. ಎಸ್, ಹಾಗಾದರೆ ಸ್ನೇಹಿತರೆ, ಇತಿಹಾಸ ಈಗ ಸುಮಾರು ವಿಷಯಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. KS ಮತ್ತು ಬೇರೆ ಬೇರೆ ಎಕ್ಸಾಮ್ಗಳೆಲ್ಲ ಬಂದಿದೆ. ಈ ಎಕ್ಸಾಮ್ಗಳಿಗೆ ವಿಶೇಷವಾಗಿ ಬೇರೆ ಬೇರೆ ವಿಧಾನದಲ್ಲಿ ನಾವು ಹೇಗೆಲ್ಲ ಓದಬೇಕು ಅಂತಕ್ಕಂಥದ್ದು ನೋಡಿ. KS ಎಕ್ಸಾಮ್ ಇರ್ಬೋದು, PDO ಇರ್ಬೋದು, ಮತ್ತು ನಿಮಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲ್ಯಾಂಡ್ ಸರ್ವೇರ್ ಇರ್ಬೋದು, ಬೀಟ್ ಫಾರೆಸ್ಟರ್ ಇರ್ಬೋದು, ಗ್ರೂಪ್ C ಇರ್ಬೋದು, JE ಎಕ್ಸಾಮ್ ಇರ್ಬೋದು. ಒಂದು ಬೆಸ್ಟ್ ಹಿಸ್ಟ್ರಿ ಕೈಪಿಡಿ ಅಂತ ಥರ ಇರ್ತಕ್ಕಂಥದ್ದು. ಯಾಕೆ ಅಂದರೆ ಮಂಜುನಾಥ್ ಅವರು ಸುಮಾರು 6ನೇ ಮುದ್ರಣ 6th ಎಡಿಷನ್ 6ನೇ ಆವೃತ್ತಿಯನ್ನು ಬಿಟ್ಟಿದ್ದಾರೆ. ಸ್ಪರ್ಧಾ ಇತಿಹಾಸ ಅಂತ ಪುಸ್ತಕದ ಹೆಸರು. ನನಗನ್ಸಿರೋ ಮಟ್ಟಿಗೆ ನೀವು ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡವರು ಮತ್ತು ಆರ್ಟ್ಸ್ ಕಾಮರ್ಸ್ ಅವರು ಒಂದು ರಿವಿಷನ್ ಮಾಡೋದಕ್ಕೆ ಮತ್ತು ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಮತ್ತು ಕರ್ನಾಟಕ ಹಿಸ್ಟ್ರಿಯಲ್ಲಿ ಸಂಪೂರ್ಣವಾಗಿ ಚಾಪ್ಟರ್ ಕವರ್ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ನಿಮಗೆ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್, ಮಾಡರ್ನ್ ಹಿಸ್ಟ್ರಿಯ ಜೊತೆಗೆ ಕಲ್ಚರ್ ಹಿಸ್ಟ್ರಿಯ ಜೊತೆಗೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಕೆಲವು ರೈತ ದಂಗೆಗಳು, ಬುಡಕಟ್ಟು ದಂಗೆಗಳು ಮತ್ತು ಕರ್ನಾಟಕ ಇತಿಹಾಸದಲ್ಲಿ ಬರ್ತಕ್ಕಂಥ ಕೆಲವು ಸ್ವತಂತ್ರ ಚಳವಳಿಗಳು, ರೈತ ದಂಗೆಗಳು, ಈಚಲು ದಂಗೆ ಇವೆಲ್ಲ ಬರುತ್ತಲ್ಲ, ಇವೆಲ್ಲ ವಿಷಯಗಳನ್ನು ಈ ಪುಸ್ತಕದಲ್ಲಿ ಸಂಗ್ರಹಿಸಿದ್ದಾರೆ.
ಈ ಇತಿಹಾಸದಲ್ಲಿ ಉಪನ್ಯಾಸಕರಾಗಿ ಒಳ್ಳೆಯ ಕೃಷಿಯನ್ನು ಮಾಡಿ ಒಂದು ಒಳ್ಳೆಯ ಪುಸ್ತಕವನ್ನು ಕರ್ನಾಟಕದಲ್ಲಿ ಏನು ಮಾಡಿದರೆ ಮಕ್ಕಳಿಗೆ ಕೊಟ್ಟಿದ್ದಾರೆ. ಇದು ನೀವು ಓದ್ಬೋದು. ನಿಮ್ಮ ಸಕ್ಸಸ್ ರೇಷಿಯೋ ಏನಿದೆ ಇದು ಓದೋದ್ರಿಂದ ಉತ್ತಮವಾಗುತ್ತೆ ಮತ್ತು ಸಿಲೆಬಸ್ ಬೇಗ ಕವರ್ ಆಗುತ್ತೆ. ಹಾಗಾಗಿ ಇದರ ಲೇಖಕರು ಮಂಜುನಾಥ್ ಆರ್ ಅಂತ ತುಮಕೂರವರು. ಹಾಗೆ ಸ್ಪರ್ಧಾ ಇತಿಹಾಸ ಪುಸ್ತಕ, KS, ಕೆಸೆಟ್, PU ಲೆಕ್ಚರ್ ಇವೆಲ್ಲದಕ್ಕೂ ಹೆಲ್ಪ್ ಆಗೋ ರೀತಿಯಲ್ಲಿ ಈ ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಈ ಪುಸ್ತಕವನ್ನು ತೆಗೆದುಕೊಂಡ್ರೆ ನಿಮಗೆ ಈಗಿರುವ ಎಕ್ಸಾಮಿನೇಷನ್ಗಳಿಗೆ ಅತಿ ಬೇಗ ಸಿಲೆಬಸ್ ಕವರ್ ಆಗುತ್ತೆ, ಬೇಗ ಇದನ್ನು ಓದಿ ಮುಗಿಸ್ಬೋದು ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಈ ಸ್ಪರ್ಧಾ ಇತಿಹಾಸ ಆರ್ ಮಂಜುನಾಥ್ ಸರ್ ಅವ್ರದ್ದು ಅವೈಲೇಬಲ್ ಇದೆ. ಓಕೆ ಫ್ರೆಂಡ್ಸ್, ಇದ್ರ ಜೊತೆಗೆ ನೀವು ಅವಕಾಶ ಇದ್ದರೆ ಇದನ್ನು ಪಡಿಬೋದು. ಟೆಕ್ಸ್ಟ್ ಬುಕ್ಸ್ ಜೊತೆ ಇದನ್ನು ಓದ್ಬೋದು, ಉತ್ತಮ ಫಲಿತಾಂಶವನ್ನು ಸಹ ಪಡಿಬೋದು. ಎಸ್, ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಲು ಈ ವಿಷಯಗಳು ನಿಮ್ಗೆ ಇಷ್ಟ ಆಗಿದ್ದರೆ ಇದನ್ನು ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.